ಈ ಧರ್ಮ ಸಂಘರ್ಷಗಳನ್ನ ತಪ್ಪಿಸ್ಲಿಕ್ಕೆ ನೀವಾಗ್ಲೇ ಹೇಳ್ತಾ ಇದ್ದ ಹಾಗೆ ಮಠ ಮಂದಿರಗಳು, ಮಸೀದಿ, ಚರ್ಚ್ಗಳಲ್ಲಿ ಇರ್ತಕ್ಕಂಥ ಧರ್ಮ ಪ್ರಚಾರಕರು ಅಥವಾ ಧಾರ್ಮಿಕ ಮುಖಂಡರ ಪಾತ್ರ ಕೂಡ ಬಹಳ ಮುಖ್ಯ. ಯಾಕಂದ್ರೆ ಇದು ಧರ್ಮಾಂಧತೆ, ಇದು ನಿಜವಾದ ಧರ್ಮಪಥ, ಅದನ್ನ ಸಾಮಾನ್ಯರಿಗೆ ತಿಳಿಸೋ ಜವಾಬ್ದಾರಿ ಅವರದ್ದೇ. ಹೀಗಿರುವಾಗ ಅವರುಗಳು ಆಯಕಟ್ಟಿನ ಪ್ರದೇಶದಲ್ಲಿ ಕೂತಿರುವ ಮುಖಂಡರುಗಳು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರಾ ಗುರುಗಳೇ? ಅದು ಅವರವರನ್ನು ಕೇಳಬೇಕಷ್ಟೇ. ಮತ್ತೆ ಅವರವರ ನಿರ್ವಹಿಸಿದ್ರೆ ಎಲ್ಲರೂ ಈ ಸಿಚುವೇಶನ್ ಬರ್ತಿತ್ತ. ತಾಯಿ ಮಕ್ಕಳನ್ನು ಬೋರ್ ಹೊಡೆದು ಬೋರ್ಡಿಂಗಿಗೆ ಸೇರಿಸಿದ ಪ್ರಭಾವ ಅವ ಡ್ರಗ್ಸಿಗೆ ಅಡಿಕ್ಟ್ ಆದ. ಯಾಕೆ? ಅವನಿಗೆ ತಾಯಿಯ ಶುದ್ಧ ಪ್ರೀತಿ ಸಿಗ್ಲಿಲ್ಲ. ಅವನದನ್ನು ಹುಡುಕ್ಲಿಕ್ಕೆ ಹೋಗಿ ಕಿಕ್ಕಿಗೆ ಸಿಕ್ಕಾಕೊಂಡ. ಅದರ ಪ್ರಭಾವ ನಾಳೆ ಕಾಣ್ತೀರಿ ನಿಮಗೆ. MG ರೋಡಲ್ಲಿ, ಮಹಾತ್ಮ ಗಾಂಧಿ ರೋಡಿನ ಅವಸ್ಥೆ ಏನಂದ್ರೆ, ಸ್ವಚ್ಛತೆ ಸ್ವದೇಶಿ ಅಂತ ಜೀವ ಇಟ್ಟ ಗಾಂಧೀಜಿ ಪರಿಸ್ಥಿತಿ. ಗಾಂಧೀಜಿ ಇದ್ರೆ ಅಲ್ಲೇ ಹಗ್ಗ ಹಾಕೊಳ್ತಾರೆ. ಸಂಜೆ ಅಮ್ಮ ಒಂದು ಗ್ಲಾಸ್, ಮಗ ಒಂದು ಗ್ಲಾಸ್, ಡ್ಯಾನ್ಸ್. ಒಂದ್ ಕಡೆ ಅವಳು ಬೀಳ್ತಿರ್ತಾಳೆ, ಅವಳನ್ನು ಹಿಡಿಲಿಕ್ಕೆ ಅಪ್ಪ ಬೀಳ್ತಿರ್ತಾನೆ. ಈ ಪರಿಸ್ಥಿತಿಲಿ ಇದ್ದೀನಿ. ಫ್ಯಾಕ್ಟ್ ಹೇಳಿದ್ ನಾನು, ನಂಗೆ ಅನ್ಸಿದ್ ನಾನು ಹೇಳಿದ್. ನಾ ದೊಡ್ಡ ಹುಲಿ ಅಂತಲ್ಲ, ಜ್ಞಾನಿಯೂ ಅಲ್ಲ. ನಾನು ನಿಮ್ಮ ಹಾಗೆ ಒಬ್ಬ ಕೂತ್ಕೊಂಡಿದ್ದೇನೆ. ಐ ಆಮ್ ಐ ಅಬ್ಸರ್ವರ್, ಐ ಆಮ್ ನಾಟ್ ದ ಆಕ್ಟರ್. ನನ್ನ ಅಬ್ಸರ್ವೇಷನ್ ಅನ್ನು ನಿಮ್ಮ ಹತ್ರ ಹೇಳಿದ್ದು, ಅದು ನನ್ನ ಸೀಮಿತತೆಯ ಚಿಂತನೆ. ಅದನ್ನು ನೀವು ಒಪ್ಪಿ ಅಂತಾನೂ ಇಲ್ಲ. ಆ ರೋಡಿಗೆ ಹೆಸರಿಟ್ಟಿದ್ದೇನು? ನಂಗೆ ಇನ್ನೂ ನಗು ಬರೋದು. ನಾನು ಪೊಲೀಸಿಗೆ ಹೇಳ್ತಿರ್ತೀನಿ, ನೀವು ಇಷ್ಟ IPS IAS ಎಲ್ಲ ಮಾಡಿ ನಾಳೆ ಕಾಕ್ಟೈಲ್ ಕುಡ್ದು ವಾಮಿಟ್ ಹೊಡೆಯೋರ್ನೆಲ್ಲ ಎತ್ತಿ ಆಸ್ಪತ್ರೆಗೆ ಬಿಡೋ ಹಣೆ ಬರ ಬಂತಲ್ಲ ಹೊಸ ವರ್ಷಕ್ಕೆ. ಅದಾಗ್ಲಿಕ್ಕೆ ಕಾರಣ ಬರೀ ಹೊರದೇಶದಿಂದ ಬಂದು ಪಾರ್ಟಿ ಮಾಡ್ತಿದ್ದಾರೆ ಅಂತ. ಅಲ್ಲಿ ಬೆಂಗಳೂರವರೇ ಹೋಗ್ತಿರೋದು ಪಾರ್ಟಿ ಮಾಡ್ತಾ ಇದ್ರಲ್ಲಿ. ನಂಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರ ಲಿಸ್ಟ್ ಬೇಕು, ಯಾರೆಲ್ಲ ಇದ್ರು ಅಂತ. ಮೀಡಿಯಾದವರಿಗೆ ಆಗ್ತದೆ ಕೇಳಿ ಅದರ ಪ್ರಶ್ನೆ. ಇಷ್ಟು ಜನ ಹಾದಿ ತಪ್ಪಿದ್ದೀರಲ್ಲ ಈ ಧರ್ಮದಲ್ಲಿ, ಧರ್ಮಗುರುಗಳು ಎಲ್ಲೆಲ್ಲಿದ್ದಾರೆ ಆ ಏರಿಯಾದವ್ರು ನೀವೇನು ಮಾಡ್ತಿದ್ದೀರಿ ಕೇಳ್ಬೇಕಲ್ಲ. ತಪ್ಪಿದೀವಿ ಎಲ್ಲರೂ. ಹೋಲ್ಸೇಲ್ ತಪ್ಪಾಗಿದೆ. ಹೋಲ್ಸೇಲ್ ತಪ್ಪಿ ಹೋಲಿನೆಸ್ ಹೋಯ್ತು. ಈಗ ಹೋಲ್ಸೇಲ್ ಸರಿಯಾಗೋ ಪ್ರಕ್ರಿಯೆ ಆಗ್ಬೇಕು. ಅಹಂಕಾರ ಇಟ್ಕೊಳ್ಳೋದು ಬೇಡ. ನಮ್ಮಲ್ಲಿ ತಪ್ಪಿದ್ರೆ ನಾವು ಸರಿ ಮಾಡುವ, ಅವರಲ್ಲಿ ತಪ್ಪಿದ್ರೆ ಅವ್ರು ಸರಿ ಮಾಡ್ಲಿ. ಈ ವಾದವೇ ಇಲ್ಲಲ್ಲ ಅವಾಗ. ಬಾಂಗ್ಲಾದೇಶದಲ್ಲಿ ಎಜುಕೇಶನ್ ಇಲ್ಲ, ನೋಡಿದ್ದೀರಾ ಅಲ್ಲಿ ಎಷ್ಟು ಎಜುಕೇಶನ್ ಇದೆ? ಇಲ್ಲ. ಅಲ್ಲಿ ಯಾರೇನು ಹೇಳ್ತಾರೆ ಅದನ್ನು ಒಪ್ತಾರೆ. ಎಲ್ಲೆಲ್ಲಿ ಎಜುಕೇಶನ್ ಕಮ್ಮಿ ಇದೆ ಅಲ್ಲೆಲ್ಲ ಕುಸ್ತಿ ಆಗಿದೆ. ಎಲ್ಲೆಲ್ಲಿ ಎಜುಕೇಶನ್ ಜಾಸ್ತಿ ಆಗಿದೆ ಅದೊಂದು ಸಮಸ್ಯೆ ಉಂಟು. ತುಂಬಾ ಇಂಟೆಲಿಜೆನ್ಸ್ ಜಾಸ್ತಿ ಆದ್ರೂ ಟೆರರಿಸ್ಟ್ ಬಾಂಬೆ ರೆಡಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ನಾವು ಮನೇಲಿ ಕೂತು, ಅಲ್ವಾ? ಆ ಬಾಂಬು ನೋಡು, ಆ ಬಾಂಬ್ ರೆಡಿ ಮಾಡೋ ತಲೆಯಲ್ಲಿ ಶುರು ಬರುತ್ತಲ್ಲ. ಬಾಂಬ್ ಶುರುವಾಗಿದ್ದಲ್ಲಿ ಮೆದುಳಲ್ಲಿ, ಅಲ್ಲಿ ಸರಿ ಹೋಗ್ಬೇಕು. ಮೆದುಳು ಸರಿ ಹೋಗದೆ ಮೈನ್ ಸ್ವಿಚ್ ಅನ್ನೇ ಸರಿ ಮಾಡದೆ ನೀವು ತಗೊಂಡು ಈ LED ಹತ್ರ ಶಾರ್ಟ್ ಆಗ್ತಿದೆ, ಮೈಕ್ ಹತ್ರ ಶಾರ್ಟ್ ಆಗ್ತಿದೆ. ಚಿಂತನೆಗಳು ಹುಟ್ಟುದಿಲ್ಲಮ್ಮ. ಒಂದ ಮನೇಲಿ ಹುಟ್ಟಬೇಕಿಲ್ಲ, ಮಠದಲ್ಲೋ ಮಸೀದಿಲ್ಲೋ ಚರ್ಚಲ್ಲೋ ಹುಟ್ಟಬೇಕಿಲ್ಲ, ಸಂಜೆ ಕಟ್ಟೆ ಮೀಟಿಂಗ್ ಅಲ್ಲಿ ಹುಟ್ಟಬೇಕು. ಇಲ್ಲೆಲ್ಲೋ ಚಿಂತನೆ ಹುಟ್ಟೋದು. ಹುಟ್ಟೋ ಜಾಗಕ್ಕೆ ಇಲ್ಲ ತಪಾಸ್ ಮಾಡ್ಬೇಕು. ಈಗಿನ ಹುಡುಗರೆಲ್ಲ ಅದೆಲ್ಲ ಮಾಡಲ್ಲ. ಅವರೆಲ್ಲ ಬ್ಯುಸಿ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಇನ್ಸ್ಟೆಂಟ್ ಕಾಫಿಲೆಲ್ಲ. ಸೊ ಅವರನ್ನೆಲ್ಲ ತಗೊಂಬಂದು ನೀವು ಇನ್ಫೈನೈಟ್ ಬಗ್ಗೆ ಹೇಳಿದ್ರೆ, ನಂಗೆ ನಿನ್ನೆ ಒಬ್ರು ಕೇಳಿದ್ರು, ನೀವು ಯಾಕೆ ಅದೆಲ್ಲ ಹೇಳಲ್ಲ ಅಂತ. ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳುವ, ಅಲ್ವಾ? ನಿಜವೇ. ನಾವು ಧರ್ಮ ಹಾಗೆ ಆಲೋಚನೆ ಬಗ್ಗೆ ಮಾತನಾಡ್ತಿದ್ವಿ, ಆಚರಣೆ ಬಗ್ಗೆ ನೀವೇ ಲೀಡ್ ಕೊಟ್ರಿ, ಹೊಸ ವರ್ಷದ ಆಚರಣೆ ಬಗ್ಗೆ. ಗುರುಗಳೇ, ಸಾಮಾನ್ಯವಾಗಿ ನಮ್ಮದು ಅಂತ ಒಂದು ಪದ್ಧತಿ ಇದ್ದಾಗ ಅದ್ರಲ್ಲಿ ಆಕರ್ಷಣೆ ಕಮ್ಮಿಯಾಗಿ ಬೇರೆ ಯಾವುದೋ ಪದ್ಧತಿ ಬಗ್ಗೆ ಆಕರ್ಷಣೆ ಹೆಚ್ಚಾದಾಗ್ಲೇ ನಾವು ಅದ್ರ ಕಡೆಗೆ ವಾಲೋದು. ನಮ್ಮ ಹೊಸ ವರ್ಷ, ನಮ್ಮ ಹಬ್ಬ ಹರಿದಿನಗಳು, ಇದ್ರಲ್ಲಿ ಏನ್ ಆಕರ್ಷಣೆ ಕಮ್ಮಿ ಆಗಿದೆ ಅಂತ ಹೇಳಿ ಈ ರೀತಿಯ ಯಾವ್ದಾವ್ದೋ ಬೇರೆ ಪದ್ಧತಿಗಳ ಕಡೆಗೆ ನಮ್ಗೆ ಆಕರ್ಷಣೆ ಹೆಚ್ಚಾಗ್ತಿದೆ ಅಂತ? ಮೊದ್ಲು ಮನೇಲಿ ಒಳ್ಳೆ ದೋಸೆ ತಿಂತಿದ್ರು, ನಮ್ಮ ಹಳ್ಳಿ ಕಡೆ ಕಡುಬು ತಿಂತಿದ್ರು. ಈಗ ಎಲ್ಲೆಲ್ಲ ಶುರುವಾಗಿದೆ ಫುಡ್ ಡಯಟ್ ಅಂತ. ನಮ್ಮ ಕಡೆ ಮೊದ್ಲೇ ಇತ್ತು ಅಲ್ವಾ? ಈ ರಾಗಿ ಈಗೆಲ್ಲ ನಮ್ಮ ಹಳ್ಳಿಲಿ ಇದ್ದಿದ್ದು. 10 ವರ್ಷದಿಂದ ರಾಗಿ ಮಾಡಿದ್ರೆ ಆ ಸಿಟಿಯಲ್ಲಿರೋರು ನಮ್ಮ ನೆಂಟ್ರೆಲ್ಲ ಬರ್ತಿರ್ಲಿಲ್ಲ ಹಳ್ಳಿಗೆ. ಇವತ್ತು ಅವರೆಲ್ಲ ಇಲ್ಲಿಂದ ಹೊತ್ಕೊಂಡು ಹೋಗ್ತಿದ್ದಾರೆ ಮಿಲೆಟ್ಸ್ ಅಂತ. 10 ರೂಪಾಯಿ ರಾಗಿಗೆ ಇಲ್ಲಿ 200 ರೂಪಾಯಿ ಕೊಟ್ಟು ತಿಂತಾ ಇದ್ದಾರೆ. ಎಂತಾರಾಗ್ಲಿ ಒಬ್ಬ ಬದುಕದ. ಏನ್ ಆಕರ್ಷಣೆ ಕಮ್ಮಿ ಆಗಿತ್ತು ಅಂತ ನಮ್ಮ ಹುಡುಗರು ಅನ್ನ ಆಹಾರ ಬಿಟ್ಟು ಬರ್ಗರ್ ತಿಂತಾ ಇದ್ದಾರೆ ಅಲ್ವಾ? ಸುಮ್ನೆ ಒಂದು ಸಣ್ಣ ಇನ್ನೊಂದು ಎಕ್ಸಾಂಪಲ್, ಇಲ್ಲಿರೋ ಚಾನೆಲ್ ನಲ್ಲಿ ಎಷ್ಟು ಜನ ಬರ್ಗರ್ ಯೂಸ್ ಮಾಡ್ತಾರೆ ಕೇಳಿದ್ರೆ ಆಯ್ತು. ಇಲ್ಲಿಂದನೇ ಶುರುವಾಗ್ಲಿ ಕ್ರಾಂತಿ ಅಂತ ಪ್ರಶ್ನೆ ತೆಗ್ದಿದ್ದಕ್ಕೆ. ನೀನ್ ಹೇಳ್ದಿ ಲೀಡ್ ಕೊಟ್ರಿ, ನಾನು ಈಗ ಲೀಡ್ ಕೊಡ್ತಾ ಇದ್ದೀನಿ. ಇಲ್ಲಿಂದ ಶುರು ಮಾಡುವ. ಮೈದಾ ಹೈಲಿ ಪಾಯ್ಸನ್, ಡೈಜೆಷನ್ ಆಗದಿದ್ದು. ಅದನ್ನ ದಿನಾ ತಿಂದ್ರೆ ಏನು ಬರ್ಬೋದು ಕೊನೆಗೆ?
ಬರಗೆಟ್ಟು ಬರ್ಗರ್ ತಿಂದ್ರೆ ಜೀವನ ಬರಗೆಡುತ್ತೆ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ದಿನಾ ಬೆಳಿಗ್ಗೆ ಶುಕ್ರವಾರ ಮೊದಲಲ್ಲೇ ನಮಾಜ್ ಇತ್ತು, ನಮ್ಮ ಹೆಂಗಸರು ದೇವಸ್ಥಾನಕ್ಕೆ ಹೋಗ್ತಿದ್ರು. ಒಂದಿಷ್ಟು ಜನ ಶುಕ್ರವಾರದ ದಿನ ಅವರು ಎಲ್ಲ ನೋಡಿ ವಾರನೂ ಸೇಮ್ ಇದೆ ಎಲ್ಲರಲ್ಲಿ ಅಲ್ವಾ, ಅದಕ್ಕೆ ಶುಕ್ರಿಯ ಬಂದಿದ್ದ ಹಾಗೆ. ಎಲ್ಲಾ ಧರ್ಮದ್ದು ಕಾಮನ್ ಫ್ಯಾಕ್ಟರ್ ಹೇಳಿದ್ದು, ಕಾಮನ್ ಮಿಸ್ಟೇಕ್ ನಾವು ಹೇಳಿ ಮುಗಿಸಿ ಆಯ್ತು. ಈಗ ಕಾಮನ್ ಸೆನ್ಸಿಗೆ ಬರಬೇಕು. ಇನ್ನೊಬ್ಬರನ್ನ ನೋಡಿ ಬದುಕನ್, ಈಗ ನಾನು ಸಣ್ಣ ಕೇಳೋದು, ನೀವು ಯಾವುದೇ ದೇಶಕ್ಕೆ ಹೋಗಿ ಆ ದೇಶದಲ್ಲಿ ಆ ದೇಶದ ಕಲೆಯನ್ನು ಬಿಟ್ಕೊಡಲ್ಲ, ಆ ದೇಶದ ಆಹಾರ ಬಿಟ್ಕೊಡಲ್ಲ. ನಮ್ಮ ದೇಶದಲ್ಲಿ ಒಂದು ಜುಬ್ಬ ಹಾಕಿದ್ರೆ 4 ಜನ ನೋಡ್ತಾನ ನಗಾಡ್ತೀವಿ. ಇನ್ನೊಬ್ಬರಿಗೋಸ್ಕರ ಬದುಕೋದು ಶುರು ಮಾಡಿದ್ದೀವಿ. ಯಾಕೆ? ಈ ಡಿಪೆಂಡೆನ್ಸಿ ಬ್ರಿಟಿಷರ ಕಾಲದಿಂದ ಶುರುವಾಗಿತ್ತು. ಇದೇ ಯುದ್ಧ ಅವರೆಲ್ಲ ಕೇರಳದಲ್ಲಿ ಶುರು ಮಾಡಿದ್ದಕ್ಕೆ, ಹಿಂದೂ ಮುಸ್ಲಿಂ ರಾಜರು ಯುದ್ಧ ಮಾಡಿದ್ದಕ್ಕೆ ನೀವು ರೆಡ್ ಕಾರ್ಪೆಟ್ ಹಾಕಿದ್ರಿ ಹೊರದೇಶದವ್ರಿಗೆ. ಈಗಲೂ ಅದನ್ನೇ ಮಾಡ್ತಾ ಇರೋದು. ಗ್ರಾಚಾರ ಕೆಟ್ಟ ಅದು ಮತ್ತೆ ಬಂದ್ರೆ ನಿಮಗೆ ನೆಮ್ಮದಿಯಿಂದ ನಮಾಜ್ ಮಾಡುವಾಗೂ ಇಲ್ಲ, ನೆಮ್ಮದಿಯಿಂದ ಪ್ರಾರ್ಥನೆ ಮಾಡುವಾಗೂ ಇಲ್ಲ, ನೆಮ್ಮದಿಯ ರಾಜಕೀಯ ಸಭೆ ಹೋಗೇ ಬಿಡ್ತಲ್ಲ, ಇನ್ನೊಬ್ಬರ ಕಂಟ್ರೋಲ್ ಅಲ್ಲಿ ಇರ್ತೀವಿ ಅಲ್ವಾ. ದೇಹ ಸ್ವತಂತ್ರ, ದೇಶ ಸ್ವತಂತ್ರ, ಜೀವ ಸ್ವತಂತ್ರ, ಇದು ಆಧ್ಯಾತ್ಮ. ನಮ್ದು ಇಷ್ಟು ಚರ್ಚೆಗೆ ಯಾವ ಸ್ವತಂತ್ರ? ದೇಶ ಸ್ವತಂತ್ರ, ಇಂಡಿಪೆಂಡೆನ್ಸ್ ಇರೋದ್ರಿಂದ ನಾವು ಮಾತಾಡ್ತಾ ಇದ್ದೀವಿ. ಇನ್ಯಾವುದೋ ರಾಜ ಬಂದಿಲ್ಲ ಆಳಿದ್ರೆ ನಿಮ್ ಗಲಾಟೆ ಎಲ್ಲ ನೋಡಿ ನಿಮ್ ಪರಿಸ್ಥಿತಿ ಕತೆ ಏನು ಆಗ್ತಿದೆಯಲ್ಲ. ಯಾವ್ದಾವ್ದೋ ದೇಶದಲ್ಲಿ ಹೆಣ್ಮಕ್ಳನ್ನ ಎತ್ಕೊಂಡು ಹೋಗ್ತಿದ್ದಾರೆ, ಕೇಳಕ್ಕಾಗ್ತುಂಟ? ಕೇಳಿದ್ರೆ ಅವನನ್ನ ಅಲ್ಲೇ ತೆಗಿತಾರೆ. ನಾವೀಗ ಈಗ ಅದ್ರ ಬಾರ್ಡರ್ ಅಲ್ಲಿ ಇದ್ದೀವಿ ಎಲ್ಲರೂ. ತೆರೆದಿದೆ ಮನೆ, ನೀ ಬಾ ಅತಿಥಿ. ಯಾಕೆ? ನಾವು ನಮ್ ತಿಥಿ ನಾವೇ ಮಾಡ್ಕೊಳ್ತಾ ಇದ್ದೀವಿ, ಒಂದು ಅಹಂಕಾರದ ಕಾರಣದಿಂದ. ನಾವು ಹೇಳುವ ಧರ್ಮ ಇದೆಲ್ಲ ಬಿಟ್ಟು ಒಂಚೂರು ಮೇಲೆ ಹೋಗುವ, ಮನುಷ್ಯತ್ವಕ್ಕೆ ಬಂದು ನಿಂತ್ರೆ ಸರ್ವವೂ ಸರಿ ಹೋಗ್ತದೆ. ದೇಹ ಸ್ವತಂತ್ರ, ದೇಶ ಸ್ವತಂತ್ರ, ಜೀವ ಸ್ವತಂತ್ರ, ಇದು ಆಧ್ಯಾತ್ಮ. ನಮ್ದು ಇಷ್ಟು ಚರ್ಚೆಗೆ ಯಾವ ಸ್ವತಂತ್ರ? ದೇಶ ಸ್ವತಂತ್ರ, ಇಂಡಿಪೆಂಡೆನ್ಸ್ ಇರೋದ್ರಿಂದ ನಾವು ಮಾತಾಡ್ತಾ ಇದ್ದೀವಿ. ಇನ್ಯಾವುದೋ ರಾಜ ಬಂದಿಲ್ಲ ಆಳಿದ್ರೆ ನಿಮ್ ಗಲಾಟೆ ಎಲ್ಲ ನೋಡಿ ನಿಮ್ ಪರಿಸ್ಥಿತಿ ಕತೆ ಏನು ಆಗ್ತಿದೆಯಲ್ಲ. ಯಾವ್ದಾವ್ದೋ ದೇಶದಲ್ಲಿ ಹೆಣ್ಮಕ್ಳನ್ನ ಎತ್ಕೊಂಡು ಹೋಗ್ತಿದ್ದಾರೆ, ಕೇಳಕ್ಕಾಗ್ತುಂಟ? ಕೇಳಿದ್ರೆ ಅವನನ್ನ ಅಲ್ಲೇ ತೆಗಿತಾರೆ. ಈಗ ಅದ್ರ ಬಾರ್ಡರ್ ಅಲ್ಲಿ ಇದ್ದೀವಿ ಎಲ್ಲರೂ. ತೆರೆದಿದೆ ಮನೆ, ನೀ ಬಾ ಅತಿಥಿ. ಯಾಕೆ? ನಾವು ನಮ್ ತಿಥಿ ನಾವೇ ಮಾಡ್ಕೊಳ್ತಾ ಇದ್ದೀವಿ, ಒಂದು ಅಹಂಕಾರದ ಕಾರಣದಿಂದ. ನಾವು ಹೇಳುವ ಧರ್ಮ ಇದೆಲ್ಲ ಬಿಟ್ಟು ಒಂಚೂರು ಮೇಲೆ ಹೋಗುವ, ಮನುಷ್ಯತ್ವಕ್ಕೆ ಬಂದು ನಿಂತ್ರೆ ಸರ್ವವೂ ಸರಿ ಹೋಗ್ತದೆ.